ನನಗೆ ಅಲ್ಲಿ ಹೋದಾಗ ಏನ್ ಅನಿಸುತ್ತೆ ಅಂದ್ರೆ ಭಾಷಾ ಪತ್ರಿಕೋದ್ಯಮ ಮತ್ತು ಇಂಗ್ಲಿಷ್ ಪತ್ರಿಕೋದ್ಯಮ ನಡುವೆ ಒಂದು ವ್ಯತ್ಯಾಸ ಇದೆ. ನಾನು ಅದು ಉರ್ದುಗೆ ಸೀಮಿತವಾಗಿ ಹೇಳುವುದಿಲ್ಲ, ಉರ್ದುನಲ್ಲಿ ಆ ರೀತಿ ಇದೆ ಅನ್ನೋ ಗೊತ್ತಿಲ್ಲ. ನನ್ನ ಅನುಭವದ ಪ್ರಕಾರ ಭಾಷಾ ಪತ್ರಿಕೋದ್ಯಮ ಹೆಚ್ಚು ಕಮ್ಯುನಲ್ ಮತ್ತು ಇಂಗ್ಲಿಷ್ ಪತ್ರಿಕೋದ್ಯಮ ಹೆಚ್ಚು ಸೆಕ್ಯುಲರ್. ನಾನು ಗುಜರಾತ್ನ ಲೋಕಲ್ ಪತ್ರಿಕೆ ಮತ್ತು ಇಂಗ್ಲಿಷ್ ಪತ್ರಿಕೆಗಳ ನಡುವಿನ ಅದನ್ನು ನೋಡಿ ನಾನು ಆ ಕಾಲದಲ್ಲಿ ತಿಳ್ಕೊಂಡು ಅಲ್ಲಿಗೆ ಆ ಹೋಲಿಕೆ ನಿಂತು. ಆದರೆ ಭಾಷಾ ಪತ್ರಿಕೋದ್ಯಮಕ್ಕೆ ಇನ್ನು ಬೇರೆ ಬೇರೆ ಆಯಾಮಗಳು. ಒಂದು ಭಾಷಾ ಪತ್ರಿಕೋದ್ಯಮ ಯಾಕೆ ಉಳಿಬೇಕಂದ್ರೆ ಭಾಷಾ ಪತ್ರಿಕೋದ್ಯಮದ ಜೊತೆ ಆ ನೆಲದ ಸಾಹಿತ್ಯ, ಸಂಸ್ಕೃತಿ, ಆಚಾರ, ವಿಚಾರಗಳೆಲ್ಲವೂ ಕೂಡ ಮಿಳಿತವಾಗಿರುತ್ತೆ. ನಾಳೆ ಭಾಷಾ ಪತ್ರಿಕೋದ್ಯಮ ಇವತ್ತು ಆ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಇವತ್ತು ನಾನು ಇನ್ನೊಂದು ವಾರದಲ್ಲಿ ಎಳಿಲಿಕ್ಕೆ ಹೋಗುದಿಲ್ಲ. ಇದನ್ನು ನೀವೆಲ್ಲ ಕೇಳಿರ್ತೀರಿ, ಮಾಧ್ಯಮ ಉದ್ಯಮ ಆಗಿದೆ, ಉದ್ಯಮ ಅಂದ್ರೆ ಏನಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅದರಿಂದ ನಿಧಾನವಾಗಿ ನಾನು 10 ವರ್ಷ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಹಳ್ಳಿಯಲ್ಲೂ ಕೆಲಸ ಮಾಡಿದ್ದೇನೆ, ಇಲ್ಲಿಗೂ ಹೋಗಿದ್ದೇನೆ. ನಾನು ಧಾರವಾಡದಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ದೇನೆ ಮತ್ತು ತುಮಕೂರಲ್ಲಿ ಒಂದು 5 ವರ್ಷ, 5 ವರ್ಷ ಪ್ರಜಾವಾಣಿಗೆ ಕೆಲಸ ಮಾಡಿದ್ದೇನೆ. ಅದರಿಂದ ನಾನು ಇದನ್ನೆಲ್ಲ ನೋಡಿ ಅನುಭವದಲ್ಲಿ ಹೇಳೋದಂದ್ರೆ ಮಾಧ್ಯಮ ವೈಬ್ರೆಂಟ್ ಆಗಿ ಜೀವಂತವಾಗಿ ಇರ್ಬೇಕಾದ್ರೆ, ಜನಪರವಾಗಿರ್ಬೇಕಾದ್ರೆ ಭಾಷಾ ಪತ್ರಿಕೋದ್ಯಮ ಮತ್ತು ಗ್ರಾಮೀಣ ಪ್ರದೇಶದ ಪತ್ರಿಕೋದ್ಯಮ ಬಲಶಾಲಿ ಆಗಬೇಕು ಮತ್ತು ಅದಕ್ಕೆ ಜನ ಅದನ್ನ ಸ್ವೀಕಾರ ಮಾಡಬೇಕು, ಅದನ್ನು ಬೆಂಬಲಿಸಬೇಕು. ಸಣ್ಣ ಸಣ್ಣ ಪತ್ರಿಕೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಪತ್ರಿಕೋದ್ಯಮಕ್ಕೆ ನೀವು ಮಾಧ್ಯಮ ಕ್ಷೇತ್ರಕ್ಕೆ ನೋಡಿದ್ರೆ ಹೋದ್ರೆ ಮಾಧ್ಯಮಗಳಿಗೆ ನಿಮಗೆ ಓದುವುದನ್ನು ಬೇಡ. ಇವತ್ತು ಅವರಿಗೆ ಕನ್ಸ್ಯೂಮರ್ ಬೇಕು, ನ್ಯೂಸ್ಗಳು ಬೇಡ, ಅವರಿಗೆ ಜಾಹೀರಾತುಗಳು. ಈ ಪರಿಸ್ಥಿತಿಯಲ್ಲಿ ಮಾಧ್ಯಮ ಕ್ಷೇತ್ರದ ಬಹಳ ದೊಡ್ಡ ಒಂದು ಅಳಿವುಡಿನ ಪ್ರಶ್ನೆ. ನನ್ನ ಪ್ರಕಾರ ಈಗ ನಾನು ಆಗ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೇಳಿದ್ದೇನೆ. ಇವತ್ತು ಬಹಳ ಮಂದಿ ಪತ್ರಕರ್ತರಂತ ಹೇಳುವುದಿಲ್ಲ, ಗೋಧಿ ಪತ್ರಕರ್ತರಂತ ಹೇಳಿ ಬೇರೆ ಬೇರೆ ಭಾಷೆಗಳಲ್ಲಿ ಕೊಂಡಾಡ್ತಾರೆ. ಅದರಲ್ಲಿ ಅದು ಒಂದು ಗೋಧಿ ಅದರಿಂದ ಇವತ್ತು ಆ ಭಾಷಾ ಪತ್ರಿಕೋದ್ಯಮವನ್ನು ಉಳಿಸುವ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನೀವು ಮಾಧ್ಯಮ ಉದ್ಯಮ ಆಗಿದೆ ಅಲ್ಲ, ಉದ್ಯಮ ಆದ್ರೆ ಬರೀ ಒಂದು ಇಂಡಸ್ಟ್ರಿ ಆದ್ರೆ ಅದರಿಂದ ಸಮಸ್ಯೆ ಏನಿಲ್ಲ. ಅದು ಆಗ್ಲೇಬೇಕು ನನ್ನ ಪ್ರಕಾರ, ಬಂಡವಾಳ ಹಾಕ್ಬೇಕು, ಲಾಭ ತೆಗಿಬೇಕು. ಆದ್ರೆ ಇವತ್ತು ಮಾಧ್ಯಮ ಕ್ಷೇತ್ರ ಯಾವ ರೀತಿ ರೂಪಾಂತರ ಆಗ್ತಾ ಇದೆ ಅಂದ್ರೆ ಅದು ಉದ್ಯಮ ಆಗಿಲ್ಲ. ಇವತ್ತು ಅದು ಕೆಲವು ಕಾರ್ಪೊರೇಟ್ ಜಗತ್ತಿನ ದೊರೆಗಳ ಕೈಯಲ್ಲಿ ಒಂದು ರಕ್ಷಣಾ ಕೋಟೆ ತರ. ನಾನು ಸುಮ್ಮನೆ ಇಲ್ಲಿ ಪ್ರತಿ ಸರಿ ಅಂಬಾನಿ ಅದಾನಿಯನ್ನು ಯಾಕೆ ಸರೋದಂತ ಸುಮ್ಮನೆ. ಅದಾನಿಯವರ ವಾರ್ಷಿಕ ಸಂಪತ್ತು 9 ಲಕ್ಷ ಕೋಟಿ, ಅಂಬಾನಿ ಅವರದ್ದು ವಾರ್ಷಿಕ ಸಂಪತ್ತು 12 ಲಕ್ಷ ಕೋಟಿ. ಕರ್ನಾಟಕ ಬಜೆಟ್ 4.4 ಲಕ್ಷ ಕೋಟಿ, ಕೇಂದ್ರ ಸರ್ಕಾರದ ಬಜೆಟ್ 45 ಲಕ್ಷ ಕೋಟಿ. ಇವತ್ತು ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ, ಆ ಸಂಪತ್ತು ಹೇಗೆ ಹಂಚಿಕೆ ಆಗಿದೆ ಅಂತ ಇನ್ನೊಂದು ಡಿಬೇಟ್. ನಾನು ಅದಕ್ಕಾಗಿ ಭ್ರಷ್ಟರಾಗಿದ್ದಾರೆ, ಪತ್ರಿಕೋದ್ಯಮ ಭ್ರಷ್ಟರಾಗಿದ್ದಾರೆ ಅಂತ ನಾನು ಅದಕ್ಕೆ ಹಾಗೆ ಹೇಳ್ತೇನೆ. ಯಾವಾಗ ಪತ್ರಿಕೋದ್ಯಮ ಪತ್ರಕರ್ತರು ಭ್ರಷ್ಟರಾಗಿರೋ ಹೌದಂತ ಹೇಳ್ತೀನಿ. ಅದು ಎಷ್ಟು ಒಬ್ಬ ರಾಜಕಾರಣಿ, ಒಬ್ಬ ಅಧಿಕಾರಿ, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್ ಎಷ್ಟು ಕೆಟ್ಟಿಗೆ ಹೋಗಿದಾರ ಅಷ್ಟೇ ಪತ್ರಕರ್ತರಿಗೆ, ಅದಕ್ಕಿಂತ ಹೆಚ್ಚು ಇಲ್ಲ ಕಡಿಮೆ. ಅವರೆಲ್ಲರೂ ಪ್ರಾಮಾಣಿಕರಂತ ಹೇಳಿದ್ರೆ ಪತ್ರಕರ್ತರು ಪ್ರಾಮಾಣಿಕ, ಅವರೆಲ್ಲರೂ ಭ್ರಷ್ಟತೆಯಲ್ಲಿ ಮುಳುಗಿದ್ದಾರೆ. ಎಲ್ಲರೂ ಅಲ್ಲ, ವೇದಿಕೆಯಲ್ಲಿದ್ದವರು ತಚ್ಚಿದ್ದಾರೆ, ಇಲ್ಲಿದ್ದ ಪತ್ರಕರ್ತರು ತಚ್ಚಿದ್ದಾರೆ. ರವಿ ಭಂಡಾರಿ ಅವರಿಗೆ ಎಲ್ಲರೂ ಆಟೋಗಳಿದ್ರು, ಅವರ ಜನ್ಮದಿನ ಎತ್ತಿಕನ್ನು ಬಿಡಿಸ್ಕೊಂಡಿದ್ದಾರೆ. ಅಂತವರು ಕೆಲವರು ಮುಳುಗುವ ಹಡಗಿನ ಕಪ್ತಾನ ತರ ಕಾಣ್ತಾರೆ, ಹಡಗು ಮುಳುಗ್ತಾ ಇದೆ. ಅದರಿಂದ ಮುಳಿಸ್ಕೊಡ್ಬೇಕಂತ ಎಲ್ಲೋ ಒಂದು ಹಿಂದೂ ಪೇಪರ್, ಎಲ್ಲೋ ಒಂದು ಪ್ರಜಾವಾಣಿ, ಎಲ್ಲ ಯಾವ ಒಂದು ಪತ್ರಿಕೆಗಳು ಆ ರೀತಿ ಮುಳುಗ್ತಾ ಇದೆ, ಅದನ್ನು ಮುಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಮ್ಮ ಮುಂದಿರೋ ಬಹಳ ದೊಡ್ಡ ಚಾಲೆಂಜ್. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ, ಇಲ್ಲ ಆ ಸಮುದಾಯದಿಂದ ಬಂದವಾಗಿ ರವಿ ಭಂಡಾರಿ ಇಷ್ಟುವರೆಗೆ ಬಂದಿರುತ್ತಲ್ಲ, ಇದು ಒಂದು ಸಾಧನೆ. ಯಾಕಂದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಈ ದೇಶದಲ್ಲಿ 14% ಮುಸ್ಲಿಮರಿದೆ. ಪಾರ್ಲಿಮೆಂಟ್ ಅಲ್ಲಿ ಕೇವಲ 24 MP ಗಳಿದ್ದಾರೆ. ಅದು ಒಟ್ಟು ಪಾಪ್ಯುಲೇಷನ್ 4%.
14% ಪ್ರಾತಿನಿಧ್ಯ, ಅವರ ಜನಸಂಖ್ಯೆ ಇದ್ದಕ್ಕೆ 4% ಪ್ರಾತಿನಿಧ್ಯ. ನಾನು ಸುಮ್ಮನೆ ರಿಸರ್ಚ್ ಮಾಡ್ತಾ ಇದ್ದೆ, ಮಾಧ್ಯಮದಲ್ಲಿ ಎಷ್ಟಿದ್ದಾರೆ. ಮಾಧ್ಯಮದಲ್ಲಿ ಕೂಡ 3ರಿಂದ 4% ಇದೆ. ಅದು ಕೂಡ ಇಂಥ ಉರ್ದು ಪತ್ರಿಕೆ ಸಂಬಂಧಿಸಿದೆ. ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೇನೆ, ಇದನ್ನು ನಾವು ಪ್ರಜಾವಾಣಿಯಲ್ಲಿ ಇದ್ದಾಗ ಬಹಳ ಬರೆದಿದ್ದೆ ನಾನು. ಇದು ಇವತ್ತು ನಿನ್ನೆ ಅಲ್ಲ. 1996 ಅಲ್ಲಿ ವಾಷಿಂಗ್ಟನ್ ಪೋಸ್ಟ್ ನ ಒಬ್ಬ ಬ್ಯೂರೋ ಚೀಫ್ ಕೆನೆತ್ ಕೂಪರ್ ಅಂತ ಒಂದು ಸರ್ಚ್ ಮಾಡ್ತಾನೆ, ಈ ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ದಲಿತರು ಎಷ್ಟಿದ್ದಾರೆ ಕಾಣುದೇ ಇಲ್ಲ, ಯಾರಿಗೂ ಕಾಣುದು. ಅದರ ನಂತರ ನಡೆದು ಆ ನಂತರ 2006 ಅಲ್ಲಿ ರಾಬಿನ್ ಜಾಫ್ರಿ ಅಂತ ಅವರೊಂದು ಅದ್ರ ಬಗ್ಗೆ ಬುಕ್ ಬಂದಿದೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಗಮನಿಸಬಹುದು. ಎಷ್ಟು ಮಂದಿ ಇದ್ದಾರೆ ಇವತ್ತು? ಈ ಇದರ CSDS ನಡೆದಿದೆ, ಬಹಳ ಮಂದಿ ನ್ಯೂಸ್ ಲಾಟರಿಗಳು ಸರ್ವೆಗಳು ಮಾಡಿದೆ. ಇವತ್ತಿನ ನೀವು ದೇಶದ ಪತ್ರಿಕೆಗಳನ್ನು ಬಿಟ್ಟುಬಿಡಿ, ಕರ್ನಾಟಕದ ಪತ್ರಿಕೆಗಳಲ್ಲಿ, ಪ್ರಮುಖ ಪತ್ರಿಕೆಗಳಲ್ಲಿ ಅದರ ಒಳಗಡೆ ಎಷ್ಟು ಮಂದಿ ಮುಸ್ಲಿಮರು ಇದ್ದಾರೆ, ಎಷ್ಟು ಮಂದಿ ಕ್ರಿಶ್ಚಿಯನ್ರಿದ್ದಾರೆ, ಎಷ್ಟು ಮಂದಿ ದಲಿತರಿದ್ದಾರೆ, ಎಷ್ಟು ಮಂದಿ ಹಿಂದುಳಿದ ಜಾತಿಗಳಿದ್ದಾರೆ ಅಂತ ನೋಡಿ. ಮೊನ್ನೆ ನಾನೊಂದು ಕಾರ್ಯಕ್ರಮ ನೋಡ್ತಾ ಇದ್ದೆ, ನಮ್ಮ ವಿಶ್ವವಾಣಿಯ ಸಂಪಾದಕರು ಹೇಳ್ತಾ ಇದ್ರು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲಿ ಪಾರ್ಟಿಸಿಪೇಟ್, ನಮ್ಮ MB ಪಾಟೀಲ್ ಅವರಿಗೆ ಬಹಳ ದೋಸ್ತು. ಅವರು ಒಂದು ಸಮಾರಂಭದಲ್ಲಿ ಮೊನ್ನೆ ಹೇಳಿದ್ರು, ಕನ್ನಡದ 6 ಪತ್ರಿಕೆಗಳಿಗೆ ಉತ್ತರ ಕನ್ನಡದವರೇ ಸಂಪಾದಕರಾಗಿದ್ದಾರೆ, ಅವರು ತಪ್ಪಿಗೆ ಜಾತಿಗಳಿಲ್ಲ. ಎಲ್ಲ ಗೊತ್ತಿದೆ. ಯಾಕೆ ಹೀಗೆ? ನೀವು ಹಾಗೆ ಯಾರೋ ಕೇಳಿದ್ರು, ಹಾಗೆ ರಿಸರ್ವೇಶನ್ ಕೊಡ್ಬೇಕಂತ. ರಿಸರ್ವೇಶನ್ ಅಲ್ಲ, ಪತ್ರಿಕೆ ಒಂದು ಪರಿಪೂರ್ಣ ಅಂತ ಆಗ್ಬೇಕಾದ್ರೆ ಎಲ್ಲ ಸಮುದಾಯದ ಅನುಭವ ಲೋಕದಲ್ಲಿ ನಮಗೆ ಕಾಣಬೇಕು. ಅಲ್ಲಿ ಮುಸ್ಲಿಮರು ಕಾಣಬೇಕು, ಬ್ರಾಹ್ಮಣರು ಕಾಣಬೇಕು, ದಲಿತರು ಕಾಣಬೇಕು, ಹಿಂದುಳಿದ ಜಾತಿಗಳು ಕಾಣಬೇಕು. ಅವರ ಕಷ್ಟ, ಸುಖ, ಸಂತೋಷ, ಸಂಭ್ರಮ ಎಲ್ಲವೂ ರಿಫ್ಲೆಕ್ಟ್ ಆಗ್ಬೇಕಾದ್ರೆ. ಇಲ್ಲದಿದ್ರೆ ಅದು ಕನ್ನಡಿ ಆಗುದಿಲ್ಲ, ಅದು ಒಡೆದ ಕನ್ನಡಿ ಆಗುದಿಲ್ಲ. ಇಡೀ ಇಂಡಿಯಾದ ಪತ್ರಿಕೋದ್ಯಮ ಸ್ಥಿತಿಯಲ್ಲಿ ಅಮೆರಿಕದಲ್ಲಿ ಅಮೆರಿಕನ್ ನ್ಯೂಸ್ ಪೇಪರ್ ಎಡಿಟರ್ಸ್ ಅಸೋಸಿಯೇಷನ್ ಒಂದು ಸರ್ವೆ ಮಾಡ್ತಾರೆ, 36% ಕರಿಯರಿದ್ದಾರೆ, 36% ಬ್ಲಾಕ್. ಅವರೊಂದು ಸರ್ವೆ ಮಾಡಿದಾಗ ಅದರಲ್ಲಿ 4ರಿಂದ 5%, ಇದು 96ರಲ್ಲಿ ಸರ್ವೆ ಮಾಡಿದ್ರು. ಸರ್ವೆ ಮಾಡಿದ್ರೆ 4ರಿಂದ 5% ಮಾತ್ರ ಬ್ಲಾಕ್ ರೆಪ್ರೆಸೆಂಟೇಷನ್ ಇರುತ್ತೆ. ಅವರೆಲ್ಲರೂ ಅಲ್ಲಿ ಒಂದು 1200-300 ಪತ್ರಿಕೆಗಳಲ್ಲಿ ಬರೆದು ಬರೀತಾರೆ. ಅದರಲ್ಲಿ 956 ಪತ್ರಿಕೆಗಳು ಹೋಗ್ತಾರೆ, ನಾವೇನು ಸ್ಪೆಷಲ್ ಡ್ರೈವ್ ಮಾಡ್ತೀವಿ ಸೇರಿಸ್ಕೊಳ್ಳಿಕ್ಕೆ. 2000 ವರ್ಷಕ್ಕೆ ಬರುವಾಗ ಕನಿಷ್ಠ 36% ಇರ್ಬೇಕು. ಆದ್ರೆ 2000 ವರ್ಷಕ್ಕೆ ಬರುವಾಗ 20% ಕರಿಯೋರು ಮಾಧ್ಯಮದಲ್ಲಿ. ಅಲ್ಲಿ ಇವತ್ತಿಗೂ ಎಬೋನಿ ಅಂತ ಅಂದ್ರೆ ಅವರಿಗಾಗಿಯೋ ಪತ್ರಿಕೆಗಳು, ಅಂತದೊಂದು ಡ್ರೈವ್ ನಡೆಯಬೇಕು. ಇಲ್ಲದಿದ್ರೆ ನಮ್ಮ ಹತ್ರ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಹತ್ರ ಉಳಿಯೋ ಒಂದು ಪ್ರಶ್ನೆ ಅಂದ್ರೆ, ನಾವು ನಿಜವಾಗಿಯೂ ಪತ್ರಕರ್ತರ ಅನ್ನೋದು. ನಾವು ನಿಜವಾದ ಪತ್ರಕರ್ತರ. ನಮ್ಮ ಕೈಯಲ್ಲಿ ಒಂದು ಕೈಗನ್ನಡಿಯನ್ನ ಕೊಟ್ಟು ಅವರು ಸಭೆಯಿಂದ ನಿರ್ಗಮಿಸ್ತಾರೆ. ಜೊತೆಗೆ ಮೊದಲು ಮಾನವನಾಗಬೇಕು ಅಂತ ಹೇಳೋ ಅವ್ರ ಮಾತು, ನೀನೇನ್ ಬೇಕಾದ್ರೂ ಆಗು, ಆದ್ರೆ ಮೊದಲು ನಾನು ಮಾನವನ ಅನ್ನೋದು ಒಂದು ನಾವು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬೇಕು ಅನ್ನೋದು ಆ ತತ್ವ ಅವ್ರ ಹತ್ರ ಯಾವಾಗಲೂ ಬಂದಿರೋದು. ಜೊತೆಗೆ ಆಡಿಯನ್ಸ್ ಆಗಿ ಈಗ ದಿನೇಶ್ ಅಮ್ಮಿಮಠ ಸರ್ ಅವರೇ ಹೇಳಿದ್ರು, ಅವ್ರು ಎಲ್ಲಿ ಹೋದ್ರೂ ಜಾತಿ ಬಗ್ಗೆ ಮಾತಾಡ್ತಾರೆ ಅಂತ. ಹೌದು, ಅವರು ಆ ಮಾತುಗಳನ್ನ ಕೇಳಿದ ನಂತರ ಉತ್ತರ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಒಂದು ಫೇಮಸ್ ಲೈನ್ಸ್ ಇದೆ, ಜಾತಿ ಜಾತಿ ಅಂತ ನೀನು ಕೋತಿ ಹಂಗಾಕೋ ನೀಯ ಬೇಡ, ಮಾತಿನ್ಯಾಗ ತೂಕ ಬದ್ದ ಶಕ್ತಿ ಇರಬೇಕು. ಬೆಂಕಿ ಬೆಳಕು ನೀರು ಗಾಳಿ ಭೂಮಿಗಳು ಎಲ್ಲ ಸೇರಿ ಜಾತಿಗಳು ಮಾಡಿದರೆ ಬಾಳೋದು ಹಿಂಗು. ಈ ಪ್ರಶ್ನೆ ಯಾವತ್ತೂ ನಮ್ಮ ಮನದಲ್ಲಿ ಇರಲಿ, ನಾವು ನಡೆಯುವ ಪ್ರತಿ ದಾರಿಯಲ್ಲೂ ಇರಲಿ ಅನ್ನೋ ಒಂದು ನಿಷ್ಪಕ್ಷವಾದ ಮಾತುಗಳನ್ನ ಹೇಳಿ ಸಂವೇದನಾಶೀಲ ಜರ್ನಲಿಸಂಗೆ ಒಂದು ಕೈಗನ್ನಡಿ ಆಗಿರುವಂತಹ ಹಿರಿಯ ಪತ್ರಕರ್ತರು ದಿನೇಶ್ ಅಮ್ಮಿಮಠ ಸರ್, ಜೊತೆಗೆ ನಮ್ಮ ಭಾಗದ ರಫಿ ಭಂಡಾರಿ ಸರ್ ಇವರನ್ನ ಹೊಂದಿರುವುದು ನಮ್ಮ ಸುದೈವ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು. ಚಪ್ಪಾಳೆಗಳೊಂದಿಗೆ ಮಾನ್ಯ ಸಚಿವರು ಶ್ರೀಯುತ MB ಪಾಟೀಲ್, ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ MB ಪಾಟೀಲ್ ಸರ್ ಇವರಿಂದ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು ರಫಿ ಭಂಡಾರಿ ಸರ್ ಇವರಿಗೆ ಸನ್ಮಾನ ಕೋರೋಣ. ಇದೀಗ ರಫಿ ಭಂಡಾರಿ ಸರ್ ಇವರಿಂದ ಮಾನ್ಯ ಸಚಿವರಿಗೆ ಆಗಮಿಸಿ ಕಾರ್ಯಕ್ರಮದ
ಕಾರ್ಯಕ್ರಮಕ್ಕೆ ಕಳೆಯಾಗಿರೋರು ನನ್ನ ಸಚಿವರು ಎಲ್ಲ ನಮ್ಮೆಲ್ಲರೂ ಹಿರಿಯರು ಹಾಗೂ ಆತ್ಮೀಯರು ಅಂತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು ಶ್ರೀ ರಫೀಕ್ ಭಂಡಾರಿಯವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಇಂದಿನ ನಮ್ಮ ಜಿಲ್ಲಾಧಿಕಾರಿಗಳು ಶ್ರೀ ಮೊಹಮ್ಮದ್ ಮೊಹಸಿನ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರಿಗೂ ವಿಶೇಷವಾಗಿ ನನ್ನ ಆತ್ಮೀಯರು, ಹಿರಿಯ ಪತ್ರಕರ್ತರು, ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪತ್ರಿಕಾ ಕಾರ್ಯದರ್ಶಿಯಾಗಿ 5 ವರ್ಷ ಅತ್ಯಂತ ಕ್ರಿಯಾಶೀಲವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ಸಿದ್ದರಾಮೇಶ್ ಪಟ್ಟೂರವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ಹಿರಿಯರೇ ಸೇರಿದಂಥ ಎಲ್ಲ ರಫೀಕ್ ಭಂಡಾರಿಯವರ ಬಂಧುಗಳೇ, ಅಭಿಮಾನಿಗಳೇ, ಜಿಲ್ಲೆಯ ಎಲ್ಲ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ನಾನು ಮೊದಲಿದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂದಮೇಲೆ ರಫೀಕ್ ಭಂಡಾರಿಯವ್ರಿಗೆ ಯಾವಾಗಲೂ ಕೂಡ ಸಿಗ್ಬೇಕಾಗಿತ್ತು. ಇವತ್ತು ನಾ ಕಂಡಂತೆ ರಫೀಕ್ ಭಂಡಾರಿಯವರು ಬಹುಶಃ ಅವರು ನನ್ನ ತಂದೆಯವರು ಕೂಡ ಹಿಂದೆ ರಾಜಕಾರಣವನ್ನ ವಿಜಯಪುರ ಜಿಲ್ಲೆಯ ನೋಡ್ಕೊಂಡು ಬಹುಶಃ ಮೇಲ್ಪಟ್ಟು ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ರಫೀಕ್ ಭಂಡಾರಿಯವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಲ್ಲಿ ನಸೀರ್ ಅವರು ಇವಾಗ ಡಿ ಕೆ ಶಿವಕುಮಾರ್ ಅವರು, ನಸೀರ್ ಅವರು ಒಂದೊಂದು ಬಳೆ ಭಾಳ ಸಲ ನಾವು ಮಾತಾಡ್ತಿರ್ತೀವಿ. ರಫೀಕ್ ಭಂಡಾರಿ ಅವರು ಒಂದು ವೇಳೆ ಏನಾದ್ರು ಮೊಹಮ್ಮದ್ ಮೊಹಸಿನ್ ಅವರ ಅವರು ರಾಜಕೀಯವಾಗಿ ಮುಂದೋಗಿದ್ರೆ ಅವ್ರು ಜಮೀಲಿ ಆಗಿರ್ತಾರೆ. ವಾಸ್ತವ ಸಂಗತಿದೆ, ಇದು ನಾನು ಸುಮ್ಮನೆ ಮಾತಾಡ್ತಾ ಇದ್ದೆ. ಇದರ ನಂತರ ಇಲ್ಲಿ ಒಂದು ಉಸ್ತಾದ್ ಅವರು ಪ್ರಶ್ನೆ ಮಾಡ್ತಿರ್ಲಿಲ್ಲ, ರಫೀಕ್ ಭಂಡಾರಿ ಅವರು ಮುಂಚೆ ಇದು ನೈಜ ಪರಿಸ್ಥಿತಿ. ಅವರು ಇಷ್ಟೊಂದು ಜನ ಇವತ್ತೆಲ್ಲರೂ ಪ್ರೀತಿಯಿಂದ ನಾವು ಬಂದಿದ್ದೀರಿ ಮತ್ತು ವಿಶೇಷವಾಗಿ ಇಷ್ಟೆಲ್ಲ ಗಣ್ಯರು ತಿಳಿಸುವ ವೇದಿಕೆ ಮೇಲೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಗೆ ಅರ್ಥ ಇದೆ. ರಫೀಕ್ ಭಂಡಾರಿಯವರ ಸ್ವಭಾವ ಅತ್ಯಂತ ಒಬ್ಬ ಸರಳ ಸಜ್ಜನಿಕೆ, ಒಬ್ಬ ವ್ಯಕ್ತಿ ಮತ್ತು ತನ್ನ ವಿಶ್ವಾಸಾರ್ಹತೆ ಇಟ್ಕೊಂಡು ಬಂದಂತ ಬಹಳ ಸಲ ಅವರು ನ್ಯೂಸ್ ಆರ್ಟಿಕಲ್ ಮಾಡ್ತಾರೆ, ನನಗೆ ವಾಟ್ಸಪ್ ಮಾಡ್ತಾರೆ, ಕಲ್ಕಳಿ ಎಷ್ಟಿರ್ತದೆ ನೀವು ಫಾಲೋಸ್ ಆಗ್ಬೇಕು, ನುಡಿಗಳ ಬಗ್ಗೆ ಏನ್ ಮಾಡ್ತೀರಿ, ಏನ್ ಮಾಡ್ತಾ ಇದ್ದೀರಿ ನೀವು ಅಂತ ಅಷ್ಟೊಂದು ಕಲ್ಕಳಿ ಇದ್ದಂತ. ಮತ್ತು ವಿಶೇಷವಾಗಿ ಆಯ್ತಪ್ಪ ಇಲ್ಲಿಯ ರಾಜಕೀಯ ಪರಿಸ್ಥಿತಿ, ಇಲ್ಲಿಯ ಜನರ ಸಮಸ್ಯೆ, ಇಲ್ಲಿ ಅಭಿವೃದ್ಧಿ ಸಮಸ್ಯೆಗಳು ಎಲ್ಲರೂ ಕೂಡ ಬರೀತಾರೆ, ಎಲ್ಲ ಪತ್ರಕರ್ತರು ಕೂಡ. ಮತ್ತು ಇವತ್ತು ಯಾರಾದ್ರೂ ಒಬ್ಬರು ನಮ್ಮ ವಿಜಯಪುರ ಜಿಲ್ಲೆಯ ಏನೋ ಒಂದು ಭವ್ಯವಾದಂತ ಇತಿಹಾಸ ಇದೆ, ಸ್ಮಾರಕಗಳೇನಿದ್ದಾವೆ ಆ ಸ್ಮಾರಕಗಳು ಅಭಿವೃದ್ಧಿ ಆಗ್ಬೇಕು, ರಕ್ಷಣೆ ಆಗ್ಬೇಕು, ಇಲ್ಲಿ ಪ್ರವಾಸೋದ್ಯಮ ಬೆಳೀಬೇಕು ಅಂತ ಆಶಿಸಿದ್ರೆ ಅದರಲ್ಲಿ ಮುಂಚೂಣಿಯಲ್ಲಿ ಒಂದೇ ನಂಬರ್ ಆಗಿ ಒಂದು ನಮ್ಮ ರಫೀಕ್ ಭಂಡಾರಿ ಅವರು. ಬಹುಶಃ ನನಗೆ ನಮ್ಮ BLD ಸಂಸ್ಥೆ ಸ್ಪಗೋಲ್ಕಟ್ಟಿ ಸಂಶೋಧನಾ ಕೇಂದ್ರದಿಂದ ಹಿಂದೆ ಏನು ಡಾಕ್ಟರ್ ಎಂ ಕಲಬುರ್ಗಿ ಅವರು ಆಸಕ್ತಿಯನ್ನು ವಹಿಸಿಕೊಂಡು ಆದಿಲ್ಶಾಹಿ ಅರಸರ ಸಮಗ್ರ ಸಾಹಿತ್ಯ ಏನು ಪರ್ಷಿಯನ್ ಭಾಷೆ ದಕ್ಷಿಣ ಉರ್ದುದಲ್ಲಿದೆ ಅದೆಲ್ಲವನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ನಿರ್ಣಯ ಮಾಡಿ ಇವತ್ತು ದಿವಸ ಅರ್ಧದಷ್ಟು ಕೆಲಸವನ್ನು ಮಾಡಿದ್ರು. ತದನಂತರ ಅವರು ಗುಡ್ಡೆ ನೀರಿಗೆ ದಿವಸ ಬಗೆ ಹಾಕಬೇಕಾಯ್ತು, ಬೇರೆ ಕಾರಣಗಳಿಂದ.
ಮುಂದೆಲ್ಲ ಕೃಷ್ಣಪುರ ಕಡೆಯವರು ಮುಂದುವರಿಸ್ಕೊಂಡು ಇವತ್ತು ಅದನ್ನ 16 ಸಂಪುಟಗಳನ್ನ ತಂದ್ಮೇಲೆ ಬಹುಶಃ ಎಲ್ಲರಿಗಿಂತ ಹೆಚ್ಚಿಗೆ ಸಂತೋಷಪಟ್ಟಂತ ಯಾರಾದ್ರೂ ಇದ್ರೆ ಅದು ರಫೀಕ್ ಭಂಡಾರಿ ಅವರು. ಮತ್ತು ಕೇಳ್ತಾ ಇದ್ರು ಸರ್ ಮತ್ತೆ ನಾನು ಕೆಲಸ ಮಾಡಿ ಓದಿದೋ ಒಬ್ಬರೇ, ನಾನೇ ಓದಿಲ್ಲ ಕಂಪ್ಲೀಟ್ ಆಗಿ ಇದ್ದದ್ದು ಕೂಡ ಹೇಳ್ತೇನೆ. ಹೀಗಾಗಿ ಅವರಲ್ಲಿರುವಂತಹ ಕಾಳಜಿ, ಬದ್ಧತೆ ಸ್ವಾಭಾವಿಕವಾಗಿ ಜನಾಂಗದ ಈಗ ಗಣೇಶ ಮಿನ್ಮಂಚೋರು ಹೇಳಿದ್ರು ಆ ಸಮಾಜದವರು ತುರುಸಲಿದ್ರೆ ಅಲ್ಲಿಂದ ನೈಜವಾಗಿರುತ್ತ ಅಲ್ಲಿಯ ಸಂಸ್ಕೃತಿ ಕಳಕಳಿ ಅದೆಲ್ಲವೂ ಕೂಡ ಹೊರಗಡೆ ಬರ್ತದೆ ಅಂತೇಳಿ ಅದನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅನೇಕ ಸಲ ಬೇಜಾರು ಮಾಡ್ಕೊಂಡು ಹೇಳಿದಾರ ನನ್ನ ಮೇಗಲ್ಲ ಜನರ ಮೇಲೆ. ನೋಡ್ರಿ ನಮ್ಮ ಜೊತೆ ಹೇಳೋದಿಲ್ಲ, ಇದನ್ನೆಲ್ಲ ಅಪೇಕ್ಷೆ ಮಾಡಿಲ್ಲ, ಹುಡುಗರು ಉದ್ದೇಶ ಕೇಳೋದೇ ಬೇರೆ ಇರ್ತದ. ಏನ್ ಕೇಳಬೇಕು ಅದು ಗೊತ್ತಿಲ್ಲ, ಕೇಳೋದು ಕೇಳ್ತಾರೆ. ಹೀಗೆ ಆ ಒಂದು ಮುಸ್ಲಿಂ ಸಮುದಾಯದ ಮೇಲೆ ಅಷ್ಟೇ ಅಲ್ಲ, ಎಲ್ಲರ ಮೇಲೆ ಮತ್ತು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಇರುವ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಇವತ್ತೊಂದು ಸಾಲ ಇಲ್ಲಿ ಬರ್ತಾ ಇಲ್ಲ, ಇದು ಆಗಿಲ್ಲ, ರಸ್ತೆಗಳು ಸರಿ ಇಲ್ಲ, ಇದೆಲ್ಲರಿಗೂ ಆಗ್ತದೆ. ಮುಸ್ಲಿಂ ವಾರ್ಡದ್ದು ಕೇಳ್ತಾರೆ, ಓದೋದ್ರು ಕೂಡ ಈಗೆಲ್ಲ ಈಗ ಸಾಹೇಬ್ ಓದನ್ನು ಅಟೆಂಡ್ ಮಾಡಬೇಕು ಅಂತೇಳಿ. ಹೀಗೆ ಪತ್ರಕರ್ತರಾಗಿ ಬಹುಶಃ ಯಾವುದೇ ಒಂದು ಕಾಂಟ್ರವರ್ಸಿ ಇದ್ದೇ ಇರಬೇಕಾಗ್ತದೆ, ಪತ್ರಕರ್ತ ಕಾಂಟ್ರವರ್ಸಿ ಇದ್ದೇ ಇರ್ತದೆ. ಆದ್ರೆ ಇವತ್ತಿಗೂ ಕೂಡ ಅವ್ರ ಮೇಲೆ ನಾವು ಯಾರು ಕೂಡ ಅವರು ನಮ್ಮ ಟೀಕೆ ಮಾಡಿಕೊಂಡ್ರು ನಾವು ಅದನ್ನ ಕೆಟ್ಟದಾಗಿ ತಿಳ್ಬೋದು. ಯಾಕಂದ್ರೆ ಒಂದು ನೈಜ ಕರ್ತವ್ಯ ಇರ್ತದೆ ಮತ್ತು ಸಕಾರಾತ್ಮಕವಾಗಿ ಅದನ್ನು ಮಾಡಿರ್ತಾರೆ. ಹೀಗಾಗಿ ಅಂತ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯದ ಪತ್ರಕರ್ತರಲ್ಲಿ ಒಂದು ಪತ್ರಕರ್ತರು ಒಂದು ಉನ್ನತ ಇದರಲ್ಲಿ ಸೇರಿದ್ದಾರೆ ಅಂತ ಹೇಳಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಇವತ್ತು ರಫೀಕ್ ಭಂಡಾರಿ ಅವ್ರನ್ನ ಎಲ್ಲರೂ ಇವತ್ತು ಸಹ ಮೋಹಸಿನ್ ಅವರು, ಅಮೀನ್ ಮಚ್ಚು ಅವರು, ಕುಲಪತಿಗಳು, ಅರುಣ್ ಶಾಪೂರ್ ಅವರು, ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಇನ್ನೊಂದು ಬರುವಂತ ಎಲ್ಲ ವೇದಿಕೆ ಬಂದದ ಗಣ್ಯರು ತಾವೆಲ್ಲರೂ ಕೂಡಿ ಅವ್ರನ್ನ ಗೌರವಿಸಿದಿರಿ. ಅವ್ರ ಸೇವೆ ಸಾರ್ಥಕ ಸೇವೆ ಇದೆ. ಅವ್ರಿಗೆ ಮುಂದೆ ದೇವರು ಅಲ್ಲ ಇನ್ನೂ ಆಯುಷ್ಯವನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸಹ ದೇವರು ದಯಪಾಲಿಸಲಿ. ತನ್ನ ಮೂಲಕ ಇವತ್ತು ಇನ್ನೂ ಸೇವೆ ಆಗ್ಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ನಾನು ಹೃದಯಪೂರ್ವಕವಾಗಿ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ನಿನ್ನೆ ನಾನು ಬೆಂಗಳೂರು ದಾವೋಸ್ದಿಂದ ನಿನ್ನೆ ಬೆಳಿಗ್ಗೆ ಬಂದಾಗ ರಾತ್ರಿ ಇಲ್ಲಿ ಬಂದಿದ್ದೆ. ಬೆಳಗ್ಗೆ ನನಗೆ ರಫೀಕ್ ಭಂಡಾರಿ ನಿಮ್ದೇ ಮಿಸ್ ಕಾಲ್ ಇತ್ತು, ನಾನು ನೋಡಿರ್ಲಿಲ್ಲ. ಯಾಕಂದ್ರೆ ಅವ್ರು ಮನ್ಯಾಗ ಒಂದು 4-5 ಮಂದಿ ನನಗೆ ಬಿಟ್ಟು ಬಂದಿದ್ದಾರೆ. ಸ್ನಾನ ಮಾಡಕ್ಕೆ ನೊಂದೂರಿಗೆ ಬಿಟ್ಟಿದ್ದಾರೆ. ನಮಗೆ ಮುಂದೆ ನೊಂದೂರಿಗೆ ಹೋಗಿ ಸ್ನಾನ ಮಾಡಿ ಒಂದು 5 ನಿಮಿಷ ಅಟೆಂಡ್ ಮಾಡಿ ಬರ್ತಿದ್ದು ಕುಂಡ್ರಿಸಿ ಬಂದಿದ್ದೀನಿ. ಅವಾಗ ಅಷ್ಟರಲ್ಲಿ ನಮ್ಮ ಅಶೋಕ್ ಯಾರಿಗೂ ಒಬ್ರು ಫೋನ್ ಹಚ್ಚಿ ಕೊಟ್ಟ, ಸರ್ ಫೋನ್ ಅಂತ ಏನಂತಂದ್ರೆ ಈಗ ರಫೀಕ್ ಭಂಡಾರಿ ಅವರು ಅಭಿನಂದನೆ ಕಾರ್ಯಕ್ರಮ ಅಂತೇಳಿ. ಅದನ್ನು ನನ್ನ ಕರ್ತವ್ಯ ಇವತ್ತು ಬಂದು ಅವ್ರನ್ನ ಸಹ ಗೌರವಿಸಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ನನಗೆ ಒಂದು ಗೌರವವನ್ನು ನಾನು ತಿಳ್ಕೊಂಡು ಬಂದಿದ್ದೀನಿ, ನನ್ನ ಕರ್ತವ್ಯನೂ ಕೂಡ. ಹೀಗಾಗಿ ಅವರಿಗೆ ನಾನು ಸಂಪೂರ್ಣವಾದಂಥ ನನ್ನ ಹೃದಯಪೂರ್ವಕವಾದಂಥ ಒಂದು ಆಶಯಗಳನ್ನ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ, ಅವ್ರ ಕುಟುಂಬಕ್ಕೂ ಒಳ್ಳೆಯದು ಮಾಡಲಿ, ಇನ್ನೂ ಅವರ ಸೇವೆ ಹೆಚ್ಚಿಗಾಗಲಿ, ಆರೋಗ್ಯ ಆಯುಷ್ಯ ಸಮೃದ್ಧಿಯನ್ನು ನೀಡಲಿ ಅಂತ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಇದೀಗ ರಫೀಕ್ ಭಂಡಾರಿ ಸರ್ ಅವರು ಅವರ ಅಭಿನಂದನಾ ಕೃತಿಯನ್ನ ಮಾನ್ಯ ಸಚಿವರಿಗೆ ನೀಡುವ ಮೂಲಕ ಒಂದು ಕಾಣಿಕೆಯನ್ನ ಮತ್ತೊಂದ್ಸರಿ ಕೊಡ್ತಾರೆ. ಐ ರಿಕ್ವೆಸ್ಟ್ ರಫೀಕ್ ಭಂಡಾರಿ ಸರ್ ಟು ಪ್ರೆಸೆಂಟ್ ದ ಬುಕ್. ಸಂಗ್ರಹಿಸ್ತಾ ಇದ್ದಾರೆ. की पहचान इसके ओहदे या दौलत से नहीं बल्कि इसकी मेहनत और अनमित बुलबुल से होती है जो अपने पीछे छोड़ जाता है। शायर मशरिक अल्लामा इकबाल ने शायद ऐसे ही बाहिम्मत लोगों के लिए कहा था, हजारों साल नरगिस अपनी बेलोरी पे रोती है, बड़ी मुश्किल से होता है चमन में दिलावर पैदा। आज हम जिस शख्सियत के एहसास में यहाँ जमा है वो वाकई
विजयपुर के चमन का एक ऐसा ही किरदार है जिसका नाम जनाब रवि भंडारी है। आज हम रवि भंडारी साहब को कामयाबी की बुलंदियों पर देखते हैं तो शायद हमें अंदाजा हो कि भंडारी ने अपनी इल्मी जिंदगी अमली जिंदगी की शुरुआत एक इंतहाई छोटी सी प्रिंटिंग प्रेस से की। ख्वातीन और हज़रात, ये वो दौर था जब खत था जिसे पढ़ना और कंपोज करना जो शेर लाने से कम नहीं था। रफ़ी भंडारी साहब ने इन मुश्किल हालात में इस पुरानी तकनीक के साथ जिस जानफशानी और हर तरीके से काम किया वो आज की नस्ल के लिए नेशनल उर्दू यूनिवर्सिटी मानू से वाबस्ता मेरे रफ़ीक जनाब मोहम्मद फरियाद साहब ने और हमारी यूनिवर्सिटी के वाइस चांसलर प्रोफेसर आइनुल हसन ने अपने पैगाम में यूनिवर्सिटी का शोबा सहाफ़त और तज़हील आमा रफ़ी भंडारी साहब को मालूम कर सहाफ़त और प्रिंटिंग टेक्नोलॉजी के है और रफ़ी साहब ने इसकी जिम्मेदारी को निभाया है। एक शायर कहता है, जिसे अल्लाह रखे इसको कौन चखे, हवा हो तेज तो और भी चिराग जले। रफ़ी साहब की शख्सियत सिर्फ सहाफ़त तक महदूद नहीं रही। विजयपुर के रुकने पार्लिमान जनाब रमेश जिंदगी साहब बताते हैं कि जब वो रियासती वजीर थे तब रफ़ी साहब ने कर्नाटक यूनिवर्सिटी के सिंडिकेट मेंबर की हैसियत से विजयपुर में रीजनल पोस्ट ग्रेजुएट स्टडी सेंटर के क़याम के लिए ज़मीन की मंजूरी दिलाने में कलीदी रोल अदा किया था। इस तरह अक्का महादेवी विमेन यूनिवर्सिटी की साबिक वाइस चांसलर प्रोफेसर गीता वाली साहबा ने इन्हें एक चट्टान करार दिया है, जिन्होंने मुल्क के पहले विमेन टेक्नोलॉजी पार्क के क़याम में भरपूर साथ दिया। रियासत के नायब वज़ीर आला DK शिव कुमार साहब ने इन्हें काम ही इबादत की जीती जागती तस्वीर करार दिया है। रियासत के वज़ीर आला जनाब सिद्धारमैया साहब अपने तहनीती पैगाम में लिखते हैं कि रफ़ी साहब ने कभी उसूलों पर समझौता नहीं किया। वो एक सेक्युलर सोच के हामिल सहाफ़ी हैं जिन्होंने समाज को बेदार करने का काम किया है। Of Urdu journalism, he served as a silent servant to his craft, with reporting renowned for its integrity and steadfastness, avoidance sensationalism. His principled reporting, which never shied away from difficult truths for the betterment of the society, occasionally drew controversy, but ultimately solidified his reputation for integrity, earning the deep trust of his leadership. Through his consistent and responsible work, he successfully bridged the gap between the public and the government, ensuring that the concerns of the community were heard and understood in the corridors of power. The public trust Mr. Bhandari earned through journalism. कर्नाटक यूनिवर्सिटी नमಗೆಲ್ಲ ಇಡೀ ಭಾಗದ ಬಾಂಬೆ ಕರ್ನಾಟಕ ನಮ್ಮ ಏನು ಇವತ್ತಿನ 7 ಜಿಲ್ಲೆಗಳಿದೆ ಅವಾಗಿನ 4 ಜಿಲ್ಲೆಗಳಿತ್ತು ಕಾರವಾರ ಧಾರವಾಡ ಬಿಜಾಪುರ ಮತ್ತು ಬೆಳಗಾವಿ ಇವೆಲ್ಲದಕ್ಕೂ ಕೇಂದ್ರ ಕರ್ನಾಟಕ ಯೂನಿವರ್ಸಿಟಿ ಆಗಿದೆ ನಾವು ಸ್ಟೂಡೆಂಟ್ಸ್ ಮೂವ್ಮೆಂಟ್ ನಲ್ಲಿ ಇದ್ವಿ ಹೋರಾಟ ಮಾಡ್ತಾ ಇದ್ವಿ ಏನಾದರೂ ನಮ್ಮ ಸಮಸ್ಯೆ ಇದ್ದಾಗ ಅವಾಗ ಸಿಂಡಿಕೇಟ್ ಮೆಂಬರ್ ಆಗಿದ್ದಂತೂ ರಫಿ ಭಂಡಾರಿ ಬಸ್ ಸ್ಟ್ಯಾಂಡ್ ಹತ್ರನೇ ಅವ್ರ ಮನೆ ಇತ್ತು ಸರ್ ನಮಗೆ ನಮ್ಮ ಹಳ್ಳಿಯಿಂದ ನಮ್ಮ ತಂದೆ ತಾಯಿ ನಮಗೆ ಬುತ್ತಿ ಕೊಟ್ಟು ಕಳಿಸ್ತಾ ಇದ್ರು ಇಲ್ಲಿ ಹೋಟೆಲ್ನಲ್ಲಿ ಊಟಕ್ಕೆ ವ್ಯವಸ್ಥೆ ಯಾವಾಗ ಇರ್ಲಿಲ್ಲ ಯಾರೋ ಹೋಟೆಲ್ಗೆ ಹೋಗ್ತಾ ಇರಲಿಲ್ಲ ಬಸ್ ಸ್ಟ್ಯಾಂಡ್ಗೆ ಬೆಳಗ್ಗೆ ಬುತ್ತಿ ಬರ್ತಿತ್ತು ನಾವು ಪೀರಿಯಡ್ ಮುಗಿಸ್ಕೊಂಡು ಬಂದು ಬುತ್ತಿ ಕಟ್ಕೊಂಡು ವಾಪಸ್ ನಮ್ಮ ರೂಮಿಗೆ ಹೋಗ್ಬೇಕಾದ್ರೆ ಇವ್ರ ಮನೆ ಮುಂದೆನೆ ಹೋಗ್ಬೇಕು ಇವ್ರ ಮನೆ ಮುಂದೆ ಇವ್ರು ಬೋರ್ಡ್ ನೋಡ್ತಾ ಇದ್ವಿ ನಾವು ಇವ್ರಿಗೆ ವಯಸ್ಸೇ ಆಗೋದಿಲ್ಲ ನಾನು ಹೇಳ್ತಾ ಇರೋದು 30 ವರ್ಷದ ಹಿಂದೆ ಅವತ್ತು ಹೆಂಗಿದ್ರು ಇವತ್ತು ಕೂಡ ಹಾಗೆ ಇದ್ದಾರೆ ಮುಂದೂ ಕೂಡ ಹಾಗೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಈಗಲೇ ಅವರ ಬಗ್ಗೆ ಅಭಿನಂದನಾ ಮಾತುಗಳನ್ನು ಹೇಳಬೇಕಂದ್ರೆ ಅವರು ಸೆಕ್ಯುಲರ್ ಪರ್ಸನ್ ಅಂತ ಹೇಳಿ ಬಹಳ ಕೊಂಡಾಡಿದ್ರು ಅದಕ್ಕೊಂದು ಕಾರಣ ಕೂಡ ಇದೆ ಯಾಕಂದ್ರೆ ಅವರ ಮೂಲ ಬೇರುಗಳು ಏನಿದೆ ಅದು ಬಹಳಷ್ಟು
ಜಾತ್ಯತೀತವಾಗಿದೆ. ಅವರು ಈ ಇಡೀ ಪುಸ್ತಕವನ್ನ ತಮ್ಮ ದೊಡ್ಡಪ್ಪನವರಾದಂತ ಶ್ರೀ ಭಂಡಾರಿ ಅವರಿಗೆ ಅರ್ಪಣೆ ಮಾಡಿದ್ದಾರೆ. ಎಂ.ಎ. ಭಂಡಾರಿ ಬಡೆ ದಾದ ಅಂತ ಹೇಳಿ ಅವರಿಗೆ ಬಡೆ ಅಪ್ಪ ಅಂತ ಹೇಳಿ ಅವರಿಗೆ ಇದನ್ನ ಮಾಡ್ತಾರೆ. ಇವರು ಎಂ.ಎ. ಭಂಡಾರಿ ಅವರು ಬಿಜಾಪುರದಲ್ಲಿ ಆರಂಭಗೊಂಡಂತ ಮೊದಲನೇ ಕಾಲೇಜು. ಬಿಜಾಪುರದಲ್ಲಿ ಕಾಲೇಜ್ ಆರಂಭ ಮಾಡಬೇಕಾದ್ರೆ ಇವತ್ತು ಬಹಳಷ್ಟು ಕಾಲೇಜ್ಗಳಿದೆ, ಡಿಗ್ರಿ ಕಾಲೇಜ್ಗಳಿದೆ. ಒಂದು ಕಾಲೇಜಿಂದ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಆರಂಭಗೊಂಡಿತ್ತು. ಜಿಲ್ಲೆಗೆ ಒಂದರಂತೆ ಲಿಂಗಾಯತರು ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡ್ರಿ ಅಂತ ಹೇಳಿ ಅವಾಗೇನು 1904ರ ಅಧಿವೇಶನದಲ್ಲಿ ಕರೆ ಮಾಡಿದ್ರು. ಅವಾಗೆಲ್ಲ ಸಂಸ್ಥೆಗಳನ್ನ ರಿಜಿಸ್ಟ್ರೇಷನ್ ಮಾಡಿದ್ರು. ಬಾಂಬೆ ಗವರ್ಮೆಂಟ್ ಇಂದ ನಮ್ಮ ಕಾಲೇಜ್ ಪಡೆದು ಸ್ವಲ್ಪ ತಡ ಆಯ್ತು. ಅಷ್ಟರಲ್ಲೇನೆ ಬಾಗಲಕೋಟದವರು ಬಸವೇಶ್ವರ ಕಾಲೇಜ್ ತಗೊಂಡ್ರು. ಬಿಜಾಪುರಕ್ಕೆ ಕೊಡ್ಲಿಲ್ಲ, ಯಾಕಂದ್ರೆ ಬಿಜಾಪುರಕ್ಕೂ ಮತ್ತು ಬಾಗಲಕೋಟೆಗೂ 95 ಕಿಲೋಮೀಟರ್ ಅಂತರ, 100 ಕಿಲೋಮೀಟರ್ ಒಳಗಡೆ ಇನ್ನೊಂದು ಕಾಲೇಜ್ ಕೊಡಂಗಿಲ್ಲ ಅಂತಂದ್ರು. ಅವಾಗ ಬಹಳಷ್ಟು ಕಾನೂನು ಹೋರಾಟ ಮಾಡಿ ಮಂತ್ರಾಳ ಸ್ವಾಮೀಜಿ ಅವರ ನೇತೃತ್ವ ವಹಿಸಿ ಬಿಜಾಪುರಕ್ಕೆ ಡಿಗ್ರಿ ಕಾಲೇಜನ್ನ ತಂದ್ರು. ಅದು ಇವತ್ತಿನ ಕನಾಡ್ ಕನಗೌಡ ಪಾಟೀಲ್ ಸೈನ್ಸ್ ಕಾಲೇಜು ಮತ್ತು ಅಥಾರಿಟಿ ಸಿದ್ದನಗೌಡ ಪಾಟೀಲ್ ಕಾಮರ್ಸ್ ಕಾಲೇಜ್ ಆಗಿದೆ. ಅದಕ್ಕೆ ಅವ್ರು ಏನ್ ಹೆಸರಿಟ್ಟರು ಅಂದ್ರೆ ಕ್ಯಾಂಪಸ್ ವಿಜಯ ಕಾಲೇಜ್ ಅಂತ ಹೆಸರಿಟ್ಟರು, ಅಂದ್ರೆ ವಿಪ್ರಿ ವಿಜಯ ಕಾಲೇಜ್ ಅಂತ ಹೆಸರಿಟ್ಟರು. ಇವತ್ತಿಗೂ ನೀವು ನೋಡ್ತಿರ್ಬೇಕು ಬಸ್ಗಳು ವಿಜಯ ಕಾಲೇಜ್ ಅಂತ. ಬಸ್ನೊಂದಿಗೆ ಎಲ್ಲರೂ ಕೂಡ ಅಭಿನಂದನಾ ಸಮಾರಂಭ ಏರ್ಪಡಿಸಿದ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳು ಸರ್. ಇದು ಸುಲಭದ ಮಾತಲ್ಲ. ಎಲ್ಲ ಕಡೆಗೂ ಬೇರೆಯವರ ಕೆಟ್ಟದ್ದನ್ನೇ ನೋಡುವಂತಹ ಸಂದರ್ಭಗಳಲ್ಲಿ ಬೇರೆಯವರಲ್ಲಿರೋ ಒಳಿತನ್ನು ಗುರುತಿಸುವಂತ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗಿದೆ. ಆ ಒಳ್ಳೆಯ ಸಂದೇಶ ಈ ಕಾರ್ಯಕ್ರಮದ ಮೂಲಕ ಹೋಗಿದೆ ಅಂತ ಮಾತನ್ನ ಹೇಳಿಕೆ ಹಿರಿಯರಾಗಿರುವಂತ ದಿನೇಶ್ ಕೊಟ್ಟು ಸರ್ ಒಂದು ಮಾತು ಹೇಳಿದ್ರೆ, ವೈಚಾರಿಕತೆ ಸರ್ ಎಷ್ಟು ಜನ ಇವತ್ತು ಇದನ್ನ ಅರ್ಥ ಮಾಡಿಕೊಳ್ಳೋರಿದ್ದಾರೆ ಅಂತ ಯೋಚನೆ ಮಾಡೋ ಕಾಲಘಟ್ಟ. ಎಲ್ಲಾ ವೈಚಾರಿಕತೆಗಳಿಗೂ ಕೊನೆಗೆ ಏನು? ಲೋಕ ಕಲ್ಯಾಣ, ಮಾನವ ಕಲ್ಯಾಣವೇ ಗುರಿ. ನಿಮ್ದೊಂದು ಮಾರ್ಗ, ನಮ್ದೊಂದು ಮಾರ್ಗ, ಆದ್ರೆ ಕೊನೆಗೆ ಗುರಿ ಏನು? ನಿಮ್ಮ ಮಾರ್ಗದ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲ, ನನ್ನ ಮಾರ್ಗದ ಬಗ್ಗೆ ನಿಮಗೆ ಒಪ್ಪಿಗೆ ಇಲ್ಲ, ಆದ್ರೆ ಇಬ್ಬರಿಗೂ ಒಪ್ಪಿತವಾಗಿರುವಂತಹ ಒಂದು ಸಂಗತಿ ಇದೆ, ಅದು ಮಾನವ ಕಲ್ಯಾಣ, ಲೋಕ ಕಲ್ಯಾಣ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಟ್ಕೊಂಡ್ರೆ ನನಗೆ ಅನಿಸ್ತದೆ ಬಹಳ ಸಮಸ್ಯೆಗಳು ಕಡಿಮೆ ಆಗ್ತದೆ. ಕನ್ಫ್ಯೂಷನ್ ಇರುವುದಲ್ಲಿ ನಂದೇ ನಾನೇ ಅಂತ ಏನ್ ನಾವು ಅಂದ್ಕೊಂಡಿದೀವಲ್ಲ ಸರ್, ಪ್ರಾಬ್ಲಮ್ ಅದು. ನಾನೇ ನಂದೇ ಕರೆಕ್ಟ್ ಅನ್ನುವಂತ ಅಹಂ ಅನ್ನುವಂಥದ್ದು ಏನ್ ಬಂದಿದೆ ಲೋಕ ಕಾರ್ಯಕ್ರಮದ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಹುಲ್ ಭಂಡಾರಿ ಅವರಿಗೆ ಗೌರವ ಸಮರ್ಪಣೆ ಜೊತೆಗೆ ಸನ್ಮಾನ. ನನಗೆ ಗೊತ್ತು ಇವತ್ತಿಗೆ ನೆರೆದಿರೋ ಎಲ್ಲರೂ